ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಕೊಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಯಾಂಡಲ್ವುಡ್ ಏನ್ ಹೇಳುತ್ತೆ ಅನ್ನೋ ಕುತೂಹಲವೂ ಕೂಡ ಸಹಜವಾಗಿದ್ದೇ ಇರುತ್ತೆ. ಈಗ ಒಬ್ಬೊಬ್ಬರೇ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ನಿರ್ದೇಶಕ ನಂದಕಿಶೋರ್ ಸರ್ದಿ AI ಟೆಕ್ನಾಲಜಿ ಬಂದಿರೋದ್ರಿಂದ ಇದನ್ನ ಮಾರ್ಫಿಂಗ್ ಮಾಡಿರಬಹುದು ಅಂತ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ನನಗೆ ನಂಬಿಕೆ ಇದೆ, ಪೊಲೀಸರು ಈ ರೀತಿ ಮಾಡಿರಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ದರ್ಶನ್ ಫೋಟೋ ನಿಜ ಆಗಿರೋದಕ್ಕೆ ಸಾಧ್ಯ ಇಲ್ಲ. ದರ್ಶನ್ ಪಶ್ಚಾತ್ತಾಪ ಪಡ್ತಿರೋದನ್ನ ಫೋಟೋ ತೆಗೆದಿಲ್ಲ. ಮನ ಪರಿವರ್ತನೆ ಮಾಡುವ ಜಾಗದಲ್ಲಿ ಕ್ರೈಮ್ ಮಾಡಿದವರೇ ಇರ್ತಾರೆ ಅಲ್ವಾ ಅಂತ ಕೂಡ ಹೇಳಿದ್ದಾರೆ. ದರ್ಶನ್ ದೊಡ್ಡ ನಟ, ಅವರ ಅಭಿಮಾನಿಗಳೇ ಫೋಟೋ ತೆಗೆದಿರಬಹುದು. ಈ ಫೋಟೋ ನಿಜಾಯಿತಿ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯಿಂದ ಸತ್ಯಾಸತ್ಯತೆ ಹೊರಕ್ಕೆ ಬರಲಿ ಅನ್ನೋದು ನಮ್ಮ ವಿಶ್ವಾಸ ಅಂತ ಪಬ್ಲಿಕ್ ಟಿವಿಗೆ ನಂದಕಿಶೋರ್ ರಿಯಾಕ್ಟ್ ಮಾಡಿದ್ದಾರೆ. ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಈಗ ಫೋಟೋಗಳು ಕೂಡ ವಿಡಿಯೋ ವೈರಲ್ ಆಗಿದೆ. ಸೊ ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ನಿರ್ದೇಶಕ ನಂದಕಿಶೋರ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ಈಗ ವೈರಲ್ ಆದಂಥ ಫೋಟೋ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಆವಾಗಲೇ ಹೇಳಿದ ಹಾಗೆ ನೋಡಿ, ಇವತ್ತು AI ಟೆಕ್ನಾಲಜಿ ಬಂದಿರೋದ್ರಿಂದ ಯಾವ ಫೋಟೋನ ಹೇಗೆ ಬೇಕಾದ್ರೆ ಮಾರ್ಫ್ ಮಾಡ್ಬೋದು. ಆಮೇಲೆ ನಮ್ಮ ಸರ್ಕಾರದ ಬಗ್ಗೆ ಆಗಿರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಆಗಿರ್ಬೋದು, ನಮಗಿರುವಂತಹ ಗೌರವ ಮತ್ತು ಅವರು ತುಂಬ ನಿಷ್ಠೆಯಿಂದ ಎಲ್ಲ ಡೀಟೇಲನ್ನು ಕಲೆಕ್ಟ್ ಮಾಡಿರೋದಾಗಿರ್ಬೋದು, ಏನೇ ಆಗಿರ್ಬೋದು, ದೇ ಆರ್ ವೆರಿ ವೆರಿ ಹಾನೆಸ್ಟ್ ಇನ್ ದೇರ್ ವರ್ಕ್, ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಈ ಥರ ಅಲ್ಲಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಸೊ ಇಟ್ ಮೇ ಬಿ ಎ ಮಾರ್ಫ್ಡ್ ಫೋಟೋ ಅಥವಾ ಇದು ಯಾಕೆಂತಂದರೆ ಬೇರೆ ಯಾವುದೂ ಫೋಟೋಗಳನ್ನು ಸಿಗಲ್ಲ. ಈ ಥರದ್ದು ಯಾವುದೋ ಒಂದು ಫೋಟೋ ಮೀಡಿಯಾದವರಿಗೆ ಕೊಟ್ಟು ಮಾಡ್ತಾರೆ ಅಂತಂದರೆ ಅದ್ರ ಉದ್ದೇಶ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನನಗೆ ಗೊತ್ತಿಲ್ಲದೆ ಇರೋ ವಿಷಯವಾಗಿ ನನಗನ್ಸಿದ್ದು ಮೇ ಬಿ ಎ ಮಾರ್ಫ್ಡ್ ಫೋಟೋ. ಯಾಕಂದರೆ ಈ ಥರ ಹಲವಾರು ಸತಿ ಮಾರ್ಫ್ಡ್ ಫೋಟೋಸ್ ಆಗಿರ್ಬೋದು, AI ಜನ್ರೇಟೆಡ್ ಫೋಟೋಸ್ ಆಗಿರ್ಬೋದು ಬರುತ್ತೆ. ಸೊ ದಟ್ ಈಸ್ ವಾಟ್ ಐ ಥಾಟ್. ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈ ಥರ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೆಗ್ಲಿಜಿಯನ್ಸಲ್ಲಿ ಕೆಲಸ ಮಾಡಲ್ಲ. ಆ್ಯಂಡ್ ಕರ್ನಾಟಕ ಪೊಲೀಸ್ ಅಂದರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಸ್. ಓಕೆ, ಅದೇ ಕರ್ನಾಟಕ ಪೊಲೀಸ್ ಬೆಸ್ಟ್ ಅನ್ನೋದು ಈಗಾಗಲೇ ಈ ಪ್ರಕರಣನ ಕೈ ತಗೊಂಡಾಗಲೇ ಎಲ್ಲರೂ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆದರೆ ಇವತ್ತು ಗೃಹ ಮಂತ್ರಿಗಳೇ ಹೇಳಿದ್ದಾರೆ ಇದು ಫೋಟೋ ತಪ್ಪಾಗಿದೆ, ಜೈಲು ಅಧಿಕಾರಿಗಳಿಂದ ಏನೋ ತಪ್ಪಾಗಿದೆ, ಅದಕ್ಕಾಗಿ ಈಗ 7 ಜನನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕೂಡ ಹೇಳಿದರು. ಸೊ ಇದು ಆ ಥರ ಮಾರ್ಕ್ ಫೋಟೋ ಅಥವಾ AI ಬಳಸಿರ್ತಕ್ಕಂಥ ಫೋಟೋ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಂದು ಹೇಳಿರ್ತಕ್ಕಂಥ. ಸರ್ ನೋಡಿ, ಟು ಬಿ ವೆರಿ ಫ್ರ್ಯಾಂಕ್, ಇವಾಗ ನಾವು ಗೃಹ ಮಂತ್ರಿಗಳನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ, ಅಥವಾ ಬೇರೆ ಯಾರೇ ಈ ಡಿಪಾರ್ಟ್ಮೆಂಟಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ ಅಥವಾ ಮಾಡಿಲ್ಲ ಅನ್ನೋ ಮಾಹಿತಿ ನನಗೆ ಗೊತ್ತಿಲ್ಲ. ಸೊ ಟು ಬಿ ಫ್ರ್ಯಾಂಕ್, ತನಿಖೆ ನಡೀತಾ ಇರ್ಬೋದು, ತನಿಖೆಯೊಳಗೆ ಸತ್ಯಾಸತ್ಯತೆಗಳನ್ನು ಗೊತ್ತಾಗುತ್ತೆ. ಐ ಆಮ್ ನೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಧನುರಿಂದ. ಧನು, ಅವರು ಹೇಳಿದ್ರಲ್ಲಿ ಸ್ವಲ್ಪ ಒಪ್ಬೋದು, ಸ್ವಲ್ಪ ಅತಿರೇಕ ಅಂತ ಅನ್ಸುತ್ತೆ ನಂದಕಿಶೋರ್ ಅವರ ಹೇಳಿಕೆಯಲ್ಲಿ. ಅಂದರೆ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ಅನ್ನುವಂತಹ ಅವರು ಕಾನೂನಾತ್ಮಕವಾಗಿ ಈಗೇನು ತನಿಖೆ ಕೊಟ್ಟಿದ್ದಾರೆ ಅದರಿಂದ ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತ ಅಷ್ಟಕ್ಕೆ ಸೀಮಿತ ಆಗಿದ್ದಿದ್ರೆ ಒಪ್ಪಬಹುದಿತ್ತು. ಆದರೆ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ಅನ್ನೋದನ್ನ ಅಂಧಾಭಿಮಾನ ತೋರಿಸೋ ಮೂಲಕವಾಗಿ ಹೇಳೋದಲ್ಲ ಅಂತ ಅನ್ಸುತ್ತೆ. ಎಸ್ ದಿವ್ಯಾ, ಈಗಾಗಲೇ ಏನಂದರೆ ನಟ ದರ್ಶನ್ ಇದ್ದಾರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರ್ತಕ್ಕಂಥದ್ದು. ನಟ ದರ್ಶನ್ ಅಂಧರಾದ ಮೇಲೆ ಅಲ್ಲಿ ಅವ್ರಿಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ಅನ್ನೋ ಒಂದಿಷ್ಟು ಸಾಕ್ಷಿಗಳು, ಈಗ ವಿಡಿಯೋ ಮತ್ತು ಫೋಟೋಗಳು ಈಗ ಸಾಕ್ಷಿಯನ್ನು ಹೇಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಪರವಾಗಿ ಈಗ ಅವರ ಆಪ್ತ ಹಾಗೂ ನಿರ್ದೇಶಕ, ಸ್ಯಾಂಡಲ್ವುಡ್ ನಿರ್ದೇಶಕ ನಂದಕಿಶೋರ್ ಮಾತನಾಡಿರ್ತಕ್ಕಂಥದ್ದು. ಈ ಒಂದು ಫೋಟೋವನ್ನು ಏನಂದರೆ ಈಗ ಸದ್ಯ ಇರತಕ್ಕಂಥ ಒಂದು AI ಟೆಕ್ನಾಲಜಿ ಏನಿದೆ ಆ ಒಂದು ಟೆಕ್ನಾಲಜಿ ಬಳಸಿ ಆಗಿರ್ಬೋದು, ಜೊತೆಗೆ ಮಾರ್ಫಿಂಗ್ ಕೂಡ ಮಾಡಿ ಈ ಒಂದು ಫೋಟೋನ ಬಿಟ್ಟಿರ್ಬೋದು ಅಂಥ ಸಾಧ್ಯತೆಗಳು ಇದೆ. ಇದು ಇನ್ನೂ ತನಿಖೆ ನಡೀತಾ ಇದೆ. ಈ ತನಿಖೆಯಿಂದ ಸತ್ಯಾಸತ್ಯತೆ ಆಚೆ ಬರುತ್ತೆ ಅನ್ನೋದು ಕೂಡ ಅವರ ಒಂದು ನಂಬಿಕೆ. ಮತ್ತು ಜೊತೆಗೆ ಈ ಒಂದು ದರ್ಶನ್ ಪರವಾಗಿ ಯಾವ ರೀತಿಯಾದಂಥ ಸಮರ್ಥನೆಯನ್ನು ಅವರು ಮಾಡ್ಕೋತಾ ಇರೋದು ಅನ್ನೋದು ಕೂಡ ಇದಕ್ಕೊಂದು ಸಾಕ್ಷಿ ಆಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಧನು ನಿಮ್ಮೆಲ್ಲ ಮಾಹಿತಿಗೆ.